ಸಾಮಾನ್ಯನು ಅಸಾಮಾನ್ಯ ಸಾಧನೆಯನ್ನ ಮಾಡಬಹುದು. ರಾಜಶೇಖರ್ ಆರ್ಜಿಎಸ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಿತ್ತೂರು ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆ, ಕ್ರೀಡೆ, ಎನ್ಎಸ್ಎಸ್, ಇಎಲ್ಸಿ ಹಾಗೂ ಇಕೋ ಕ್ಲಬ್ಗಳ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀ ರಾಜಶೇಖರ ಎಇ ನಿವೃತ್ತಿ ಪ್ರಾಚಾರ್ಯರು, ಡಿವಿಎಸ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಶಿವಮೊಗ್ಗ ಇವರು ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಅಭ್ಯಾಸದ ಮೂಲಕ ಧನಾತ್ಮಕ ವಿಚಾರಗಳನ್ನು ರೂಢಿಸಿಕೊಳ್ಳಬೇಕು ಎಂದು ಹೇಳಿದರು. ಸಾಧನೆ ಮಾಡಲು ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸ ತುಂಬಾ ಮುಖ್ಯವಾದದ್ದು. ಸತತ ಪ್ರಯತ್ನ ಹಾಗೂ ಪರಿಶ್ರಮದಿಂದ ಸಾಮಾನ್ಯನು ಅಸಾಮಾನ್ಯ ಸಾಧನೆಯನ್ನ ಮಾಡಬಹುದು ಎಂದು ಹೇಳಿದರು. ವಿದ್ಯಾರ್ಥಿಗಳಿಗೆ ಪುಸ್ತಕಕ್ಕಿಂತ ಪುಸ್ತಕದ ಮನನ ಮುಖ್ಯ. ಬಡವನಾಗಿ ಹುಟ್ಟಿದವನು ತಪ್ಪಲ್ಲ, ಬಡವನಾಗಿ ಸಾಯುವುದು ತಪ್ಪು. ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂದು ಹೇಳುತ್ತಾ ನಮ್ಮ ಆಂತರ್ಯದಲ್ಲಿ ನಾವೆಂದು ಸೋಲೊಪ್ಪಿಕೊಳ್ಳಬಾರದು ಎಂದು ಉದಾಹರಣೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಹುರಿದುಂಬಿಸಿದರು. ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗಗಳು ಯಾವುವು ಹೆಚ್ಚು ಕಡಿಮೆ ಅಲ್ಲ, ಸಾಧಿಸುವ ಮನಸ್ಸಿರಬೇಕು. ಶಿಕ್ಷಣವೆಂದರೆ ಬರೀ ಪ್ರಮಾಣ ಪತ್ರಗಳಲ್ಲವೆಂದು ಹಾಸ್ಯಗಳೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುತ್ತವೆ ಎಂದು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಆರ್ಪಿ ಭದ್ರಶೆಟ್ಟಿ, ನಿವೃತ್ತ ಉಪನ್ಯಾಸಕರು, ಎಸ್ಯುಜೆಎಂ ಪದವಿ ಪೂರ್ವ ಕಾಲೇಜು ಹರಪನಹಳ್ಳಿ ಇವರು ವಿದ್ಯಾರ್ಥಿಗಳು ಶಿಸ್ತುಬದ್ಧ ಓದಿನ ಕ್ರಮವನ್ನು ರೂಢಿಸಿಕೊಳ್ಳಲು ಹೇಳಿದರು. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವಾಸುದೇವ್ ಕೆಎಚ್ ಪ್ರಾಚಾರ್ಯರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಲಗೇರಿ ಇವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಹಾಗೆ ಇತ್ತೀಚೆಗೆ ವರ್ಗಾವಣೆಗೊಂಡ ರಾಜ್ಯಶಾಸ್ತ್ರ ವಿಷಯದ ಉಪನ್ಯಾಸಕರಾದ ರವೀಂದ್ರ ಬಿರ್ಜೆ ಅವರು ಸನ್ಮಾನ ಸ್ವೀಕರಿಸಿ ತಮ್ಮ ಕಿತ್ತೂರು ಕಾಲೇಜಿನ ಕುರಿತು ಅನುಭವಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದ ಪ್ರಾಚಾರ್ಯರಾದ ಜಿಎಂ ಗಣಾಚಾರಿ ಅವರು ವಿದ್ಯಾರ್ಥಿಗಳು ಸಂಪನ್ಮೂಲ ವ್ಯಕ್ತಿಗಳ ವಿಚಾರಗಳನ್ನು ಓದಿನಲ್ಲಿ ಅಳವಡಿಸಿಕೊಂಡು ಸಾಧನೆ ಮಾಡಿ ಕಾಲೇಜಿನ ಕೀರ್ತಿ ಹೆಚ್ಚಿಸಬೇಕು ಎಂದು ಶುಭ ಹಾರೈಸಿದರು. 100% no doubt it. Now you can check every 10 years how the change of life it will go on continuous. ಪ್ರತಿ 10 ವರ್ಷಕ್ಕೆ ಹೆಂಗೆ ಚೇಂಜ್ ಆಗ್ತದ ಅನ್ನೋದನ್ನ ನೀವು ಸ್ವಲ್ಪ ಪಡ್ಕೋತ ಹೋಗುದು. ಅಟ್ ದ ಎಂಡ್ ಪಾಯಿಂಟ್ ಅಂತ ಲಾಸ್ಟ್ ಮಾತಾಡ್ತಾರೆ. 10ರ ಹಕ್ಕಿಯಾಗಿ 20ಕ್ಕೆ ನಕ್ಕಿ, 30ರ ಮುರಿಕೆ, 40ಕ್ಕೆ ನಾಚಿಕೆ. ಹಾಗಾದ್ರೆ ಇಷ್ಟು ಆಯುಷ್ಯ ಮುಟ್ಟೋಕ್ಕಿಂತ ಮುಂಚೆಗೆ ನಾವು ಕ್ರೀಡೆದೊಳಗೆ ನಾವು ಭಾಗವಹಿಸಬೇಕಲ್ಲ. ನಾವು ಯು ಆರ್ ಅಂಡರ್ ಟೀನೇಜ್, ಇಟ್ಸ್ ವೆರಿ ಡೇಂಜರಸ್. ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 13, ಇಟ್ ವಿಲ್ ಎಂಡ್ಸ್ ಟು ದಿ 19. 13, 14, 15, 16, 17, 18 and 19 ರೂಪಿಸಿಕೊಳ್ತಾ ಚಾನ್ಸ್ ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಇದು ಕ್ರೀಡಾ ಮನೋಭಾವನೆ ಇರುವಂತಹ ವಿದ್ಯಾರ್ಥಿಗಳಿಗೆ. ಹಾಗಾದ್ರೆ ನಾವು ಕ್ರೀಡೆ ಮಾಡಲೇಬೇಕು ಅಂತ ಹೇಳ್ತಾರೆ. ಅದು ಕ್ರೀಡಾ ಚಟುವಟಿಕೆ ಏನಂತ ಹೇಳ್ತಾರೆ. ಕ್ರೀಡೆ ಇಲ್ಲದ ಜೀವನ ಕೀಟ ತಿಂದ ಹಣ್ಣಂತೆ ಇದೆ ಅಂತ ಹೇಳ್ತಾರೆ. ಕ್ರೀಡೆ ಬರಬೇಕು. ಅದು ಕ್ರೀಡೆ ಮತ್ತು ವಿದ್ಯಾರ್ಥಿ ಜೀವನದ ಕಲೀಲಾಗೆ ಆಗಂತ ಒಂದು ವಚನ ನೆನಪಾಯ್ತು ನನಗೆ ಹೇಳ್ತದೆ. ನೆರೆಗೆನ್ನೆಗೆ ಈ ರಾಜ್ಯಕ್ಕೂ ಸಲ್ಲತ್ತೆ, ನಮ್ಮ ದೇಶಕ್ಕೂ ಸಲ್ಲತ್ತೆ ಅಂತ. ಅದು ಕ್ರೀಡೆಗೆ ಇವತ್ತು ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅಂತ ಹೇಳ್ತಾರೆ. ಮತ್ತು ಕ್ರೀಡಾ ಚಟುವಟಿಕೆಗಳಿಗೆ ಭಾಗವಹಿಸಿರ್ತಕ್ಕ ನಮ್ಗೆ ಏನಾದ್ರು ಲಾಭಗಳು ಬಹಳ ಅದಾವಂತದ ಖಂಡಿತ ಅಂತ ಹೇಳ್ತಾರೆ. ಅದು ಎಸ್ಪೆಷಲಿ ಸೈನ್ಸ್ ವಿದ್ಯಾರ್ಥಿನಿಯರು. ಹಾಗಾಗಿ ಇವತ್ತು ನಾನು ಮಾತಾಡ್ಲಿಕ್ಕೆ ಬಂದಾಗ ನನ್ಗೆ ಅನ್ಸೋದಿಷ್ಟ, ನಾನು ಆಕ್ಚುಲಿ ಟಾಸ್ಕ್ ಇಟ್ಕೊಂಡಿದ್ದು ಬೇರೆ, ನಿಮ್ಗೇನೋ ಒಂದಿಷ್ಟು ಬೇರೆ ರೀತಿಯಲ್ಲಿ ಮಾತಾಡ್ಬೇಕು ಅಂತ ಬಂದಿದ್ದೆ. ಆ ಸಂದರ್ಭ ಅದಕ್ಕೆ ಕೊಟ್ಟು ಕರೆಂಟ್ ಇಲ್ಲ, ಹಂಗಾಗಿ ಏನೋ ಒಂದಿಷ್ಟು ತೋರ್ಸೋಣ ಅಂತ ಬಂದಿದ್ದೆ, ಅದು ಇಲ್ಲ ಈಗ. ಆದ್ರೆ ಮಾತಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಮಾತನಾಡುವಾಗ 3 ಶೈಲಿಯಲ್ಲಿ ಮಾತಾಡ್ತೀವಂತೆ. ಬಾಯಿನಿಂದ ಮಾತಾಡೋದು, ಬೇರೆ ಕಡೆಯಿಂದ ಮಾತಾಡ್ತಾರೆ. ಈ ಬಾಯಿನಲ್ಲಿ ಬರುವ ಮಾತುಗಳೆಲ್ಲವೂ ಏನು ಅಂತ ಹೇಳಿದ್ರೆ ತೋರಿಕೆಯ ಅಥವಾ ಒಂದು ಸಾಮಾಜಿಕ ಕಳಕಳಿಯ ಅಥವಾ ಸಾಮಾಜಿಕ ಭದ್ರತೆಯ ಅಥವಾ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ಬೇಕಾಗಿರುತ್ತದೆ. ಇನ್ನೊಂದು ಮನಸ್ಸಿನಿಂದ ಮಾತಾಡೋದು. ಮನಸ್ಸಿನಿಂದ ಮಾತಾಡುವಾಗ ನಾನು ಮಾತಾಡ್ತಿರೋ ಸರಿ ಇದೆಯಾ ತಪ್ಪಿದೆಯಾ, ಏನ್ ಅನ್ಕೋತಾರೋ ಏನೋ, ನನ್ನಿಂದ ಅದು ಲಾಭ ಎಷ್ಟು, ಅದರಿಂದ ನಷ್ಟ ಎಷ್ಟು, ಈ ತರ ಅಳದಿ ತೂಗಿ ಮಾತಾಡೋದು. ಇನ್ನೊಂದು ಹೃದಯದ ಒಳಗಿಂದ ಮಾತಾಡೋದು. ಆ ಹೃದಯದ ಒಳಗಿಂದ ಮಾತಾಡಿದಾಗ ಮಾತುಗಳು ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಎಲ್ಲವೂ ಕಚ್ಚಾ ಹೆಚ್ಚು ಕಡಿಮೆ ಆದ್ರೆ ಕಚ್ಚು ಅಲ್ವಾ? ಧಾರವಾಡದ ಪೇಡ ಸ್ಟೈಲಿನಲ್ಲಿ ಸೀನು ಇರುತ್ತೆ, ಬ್ಯಾಡಿಗೆ ಮೆಣಸಿನಕಾಯಿ ಇರ್ತದ, ಖಾರನೂ ಇರುತ್ತದೆ. ಆದ್ರೆ ಅಲ್ಲಿ ಸ್ವಚ್ಛವಾಗಿರುತ್ತೆ, ಒಳಗೊಂದು ಹೊರಗೊಂದು ಇರಲ್ಲ. ಹಾಗಾಗಿ
ಈಗ ನಾನು ಮಾತಾಡ್ತಿರೋ ಮಾತುಗಳು ಏನಿದ್ದಾವೆ ನನ್ನ ಹೃದಯದ ಒಳಗಿಂದ ನನ್ನ ವಿದ್ಯಾರ್ಥಿಗಳು ಇವತ್ತು ನಾನೇನಾಗಿದ್ದೀನೋ ಅದಕ್ಕೆ ಕಾರಣ ನನ್ನ ವಿದ್ಯಾರ್ಥಿಗಳು. ಅದರೊಳಗೆ ಬೈಫರ್ಕೇಟ್ ಮಾಡ್ತಿಲ್ಲ, ನಾವು ಸ್ವಲ್ಪ ಈಚೆಗಿದ್ದೀವಿ ಸಾರ್ ಅಂತ ಹೇಳಿ ಇಲ್ಲೇ ಎಡವಟ್ಟಿರೋದು ನೋಡಿ. ನಾವಂತ ಒಂದು ಮಾನಸಿಕ ತಳವಿ ಇರಲ್ಲ, ಆಲೋಚನೆಗಳಿರಲ್ಲ, ಅಲ್ಲಿ ಸಂಕುಚಿತರಾಗ್ತಾ ಹೋಗ್ತೇವೆ. ಹಾಗಾಗಿ ಇವತ್ತು ನಾನು ಮಾತಾಡ್ಲಿಕ್ಕೆ ಗಟ್ಟಿಯಾಗಿ ಮಾತಾಡ್ತಿದ್ದೀನಿ. ಅದಕ್ಕೆ ವಿದ್ಯಾರ್ಥಿಗಳೇ, ನನ್ನೊಳಗೆ ಒಂದಿಷ್ಟು ಆಲೋಚನೆಗಳನ್ನ ತುಂಬಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನನ್ನ ಶಿಕ್ಷಕ ವೃಂದ, ನನ್ನೊಳಗೆ ಒಂದಿಷ್ಟು ಸಾಂಸ್ಕೃತಿಕ ಬೆಳವಣಿಗೆ ಇದಿದೆ ಅಂತ ಹೇಳಿದ್ರೆ ಅದಕ್ಕೆ ನನ್ನ ತಂದೆ ತಾಯಿಗಳು ಮತ್ತೆ ಮನೆಯ ವಾತಾವರಣ. ಈ ಮೂರನ್ನು ಇಟ್ಕೊಂಡು ಇವತ್ತು ನಾನು ಮಾತಾಡ್ತಿರೋದು. ಕಾರ್ಯಕ್ರಮದ ಉದ್ಘಾಟನೆ ಔಪಚಾರಿಕವಾಗಿ ನಾನು ಮಾಡಿದ್ದೇನೆ. ಕ್ರೀಡೆ ಬಗ್ಗೆ ಆಗಲಿ, ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಆಗಲಿ, NSS ಬಗ್ಗೆ ಆಗಲಿ, ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡ್ತಾ ನಾವು ಬೆಳ್ಕೊಳ್ತಾ ಹೋಗ್ತೀವಿ. ಆ ದೃಷ್ಟಿಯಲ್ಲಿ ನಾನು ನಮ್ಮ ಗಣಾಚಾರ್ಯ ಸರ್ ಅವರು ಒಬ್ಬ ಪ್ರೇರೇಪಿತ ಶಕ್ತಿ ಅಂತ ನಾನು ಅನ್ಕೊಳ್ತೀನಿ. ಸರ್ ಅವರಿಗೆ ಇನ್ನು ಈ ತಿಂಗಳಲ್ಲಿ ಅವರು ನಿವೃತ್ತರಾಗ್ತಾರೆ. ನಮ್ಮ ಮನಸ್ಸಿನಾಳದಲ್ಲಿ ಅವರು ನಿವೃತ್ತರು ಖಂಡಿತ ಅಲ್ಲ. ಯಾಕೆಂತಂದ್ರೆ ಗಣಿತಕ್ಕೆ ಸೇವೆ ಇನ್ನೂ ಬೇಕಾದಷ್ಟು ಅವರಿಂದ ನಾವು ನಿರೀಕ್ಷೆ ಮಾಡಬೇಕಿದೆ. ಹಾಗಾಗಿ ಅವರನ್ನ ಸರ್, ಮಾನ್ಯರಾದ ಗಣಾಚಾರ್ಯ ಸರ್ ಅವರೇ ಹಾಗೂ ವೇದಿಕೆಯಲ್ಲಿರುವಂತಹ ಸ್ನೇಹಿತರಾದ ರಾಜಶೇಖರ್, ಭದ್ರಶೆಟ್ಟಿ ಹಾಗೂ ವೇದಿಕೆಯಲ್ಲಿ ಎಲ್ಲ ಪ್ರಮುಖರೇ ಹಾಗೂ ಮಕ್ಕಳೇ, ಈಗ ನಾನು ರಾಜಶೇಖರ್ ಅವರು ಹೇಳಿದ್ರು, ಒಂದೆರಡು ಲೈನ್ಗಳಲ್ಲಿ ನಾನು ಇವತ್ತು ಅದನ್ನ ಸಾರಾಂಶವನ್ನು ಹೇಳಿ ಮುಗಿಸ್ಬಿಡ್ತೇನೆ. ಬೆಳೆದಿದೆ. ಹಾಗಾಗಿ ಇವತ್ತು ಸರ್ ಅದೇ ಸಂದರ್ಭದಲ್ಲಿ ಇವತ್ತು ಹುಟ್ಟಿದ್ರು. ರೆನಾಲ್ಡ್ ಬಿ ಜಾನ್ಸನ್ ಯಾರಿಗೂ ಗೊತ್ತಿಲ್ಲ, ಇದನ್ನ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಯಾರು ಇದನ್ನ ಹಾರ್ಡ್ ಡಿಸ್ಕ್ ಅಷ್ಟೇ ಯೂಸ್ ಮಾಡ್ತೀವಿ, ಬಟ್ ಅದರಿಂದ ಉಪಯೋಗ ಏನಿದೆ? ನಿಮ್ಮಲ್ಲಿ ಮೊಬೈಲ್ ಚಿಪ್ ಇರುತ್ತಲ್ಲ, ಹಾರ್ಡ್ ಡಿಸ್ಕ್ ಚಿಪ್ 5GB 256GB, ಇದರ ಫಾದರ್ ರೆನಾಲ್ಡ್ ಬಿ ಜಾನ್ಸನ್ ಇವತ್ತು ಹುಟ್ಟಿದ ದಿವಸ. ಹಾಗಾಗಿ ಜೊತೆಗೆ ಇವತ್ತು ಈಗ ನೀವು ಕೊನೆ ಸಂದರ್ಭದಲ್ಲಿ ಒಂದು ಅದ್ಭುತವಾದ ಒಂದು ಏನು ರಾಮನ ಬಗ್ಗೆ ನೀವು ಕೇಳಿದ್ರಿ. ಇದನ್ನ ಯಾರು ಬರೆದವರು? ಮೆಣಸಿನ ರಾಣಿ ಅಂತ ಹೇಳ್ತಿದ್ರು. ಅವಳು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದು ಮೆಣಸಿನ ಕಾಳನ್ನ ಹೊರದೇಶಕ್ಕೆ ಆಗಿನ ಕಾಲದಲ್ಲಿ, ಸುಮಾರು 16ನೇ ಶತಮಾನದ ಕಾಲದಲ್ಲಿ. ಹಾಗಾಗಿ ಇಂಥ ಈಗ ರಾಣಿ ಚೆನ್ನಮ್ಮರ ಜೊತೆಗೆ ಒಂದು ಹೆಣ್ಣುಮಕ್ಕಳು ಅರ್ಥ ಮಾಡ್ಕೋಬೇಕಾಗಿದ್ದು, ಇವತ್ತು ಹೇಗೆ ಕಿತ್ತೂರು ಚೆನ್ನಮ್ಮ ಈ ಕಿತ್ತೂರನ್ನ ಆಳಿದ್ಲು, ಹಾಗೆ ಹಲವಾರು ವರ್ಷಗಳ ಕಾಲ ಒಬ್ಳು ಲೇಡಿ ಚನ್ನಬೈರಾದೇವಿ ಕೂಡ. ಅದು ಇವತ್ತು 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ, ಒಮ್ಮೆ ನೋಡಿ. ಆ ಕಾದಂಬರಿಯನ್ನು ಗಜಾನನ ಶರ್ಮಾ ಬರೆದಿದ್ದಾರೆ. ಸಾಧ್ಯವಾದರೆ ಓದಿ, ಬಹಳ ಅದ್ಭುತವಾದ ಕಾದಂಬರಿ. ಓದೋ ಹ್ಯಾಬಿಟ್ ವರ್ಗಾವಣೆಗೊಂಡ ಮತ್ತು ನಿವೃತ್ತಿಗೊಂಡ ಉಪನ್ಯಾಸಕರಿಗೆ ಶುಭ ಹಾರೈಸಿದರು. ಹಾಗೆಯೇ ವರ್ಗಾವಣೆಗೊಂಡು ಬಂದ ಉಪನ್ಯಾಸಕರಿಗೆ ಆದರದ ಸ್ವಾಗತ ಕೋರಿದರು. ಕಾರ್ಯಕ್ರಮದಲ್ಲಿ ವರ್ಗಾವಣೆಗೊಂಡು ಬಂದ ಮಾಲ್ತೇಶ್ ರೆಡ್ಡಿ ಜೀವಶಾಸ್ತ್ರ ಉಪನ್ಯಾಸಕರು, ವಿಠ್ಠಲ ಭೋವಿ ಕನ್ನಡ ಉಪನ್ಯಾಸಕರು, ವಿದ್ಯಾ ಭೌತಶಾಸ್ತ್ರ ಉಪನ್ಯಾಸಕರು ಹಾಗೂ ವನಿತಾ ಗಣಿತ ಉಪನ್ಯಾಸಕರು ಇವರಿಗೆ ಸ್ವಾಗತ ಕೋರಲಾಯಿತು. ಕಾರ್ಯಕ್ರಮದಲ್ಲಿ ಕಿತ್ತೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಕಾಂತ್ ದಳ್ವಾಯಿ ಹಾಗೂ ನಿವೃತ್ತ ಜೀವಶಾಸ್ತ್ರ ಉಪನ್ಯಾಸಕರಾದ ಈಶ್ವರ್ ಮೇಟಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ದ್ವಿತೀಯ PUC ವಿದ್ಯಾರ್ಥಿನಿಯರು ಪ್ರಾರ್ಥನಾ ಗೀತೆ ಹಾಡಿದರು. ವಾಸುದೇವ್ ಎಂ ಧಾರವಾಡ ಸ್ವಾಗತಿಸಿದರು. ವಿಠ್ಠಲ್ ಬೋವಿ ವಂದಿಸಿದರು. ರಮೇಶ್ ಶಹಾಪುರ್ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಾಸವರಾಜ್ ಭೀಮರಾಣಿ, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.